ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ತುಂಬ ದಿನ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಇತ್ತು, ಹಾಗಾಗಿ ಯಾವ ವೀಡಿಯೋಸು ಮಾಡೋಕ್ಕಾಗಿಲ್ಲ. ಇವಾಗ ಇಲ್ಲೇ ನಮ್ಮ ಮನೆ ಹತ್ರ ಡ್ಯಾಮ್ ಇರೋದು, KRS ಡ್ಯಾಮು. ಅಲ್ಲಿ ನೋಡೋಣ ಅಂತ ಹೊರಟ್ವಿ. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಬನ್ನಿ ಹೋಗೋಣ. ಅಲ್ಲಿ ಎಷ್ಟು ನೀರು ಬಿಟ್ಟಿದ್ದಾರೆ, ಹೆಂಗೆ ನೀರು ಬಿಟ್ಟಿದ್ದಾರೆ ಅಂತ ಎಲ್ಲ ತೋರಿಸ್ತೀನಿ. ಸೊ ಇವಾಗ ಡೈರೆಕ್ಟ್ ಅಲ್ಲಿ ಹೋಗಿ ನಿಮಗೆ ಏನೇನಿದೆ ಅಂತ ತೋರಿಸ್ತೀನಿ. ಓಕೆನಾ? ಬನ್ನಿ ಫ್ರೆಂಡ್ಸ್, ಇವಾಗ ಹೊರಟಿದ್ದೀವಿ. ನಾವು ಒಬ್ಬರೇ ಹೋಯ್ತಾ ಇಲ್ಲ, ಇನ್ನೂ ಗ್ಯಾಂಗ್ ಎಲ್ಲ ಬರ್ತೈತೆ, ಅಲ್ಲಿ ತೋರಿಸ್ತೀನಿ. ಸರಿನಾ? ಬನ್ನಿ, ಇವಾಗ ಹೊರಟಿದ್ದೀನಿ. ಫ್ರೆಂಡ್ಸ್, ಇವಾಗ ತಾನೇ ಮಳೆ ಬಂದಿತ್ತು. ಸೊ ರೋಡೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಫ್ರೆಂಡ್ಸ್, ಈ ವರ್ಷನೇ 2025 ಇಷ್ಟು ಬೇಗ ನೀರು ತುಂಬಿರೋದು. ಜುಲೈಯಲ್ಲೇ ನೀರು ತುಂಬಿಟ್ಟಿದೆ. 2023-24 ಸ್ವಲ್ಪ ಲೇಟಾಗಿ ನೀರು ತುಂಬಿತ್ತು. ಹಾಗೆ 84 ಇಯರ್ಸ್ ಆದಮೇಲೆ ಇಷ್ಟೊಂದು ನೀರು ತುಂಬಿರೋದು ನೋಡಿ. ಇದು ಸಂತೆ ಮಾಳ. ಇಲ್ಲಿ ಸಂಡೆ ಯಾವಾಗಲೂ ಸಂತೆ ಹಾಕ್ತಾರೆ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಡ್ಯಾಮ್ ಸಿಕ್ಬಿಡುತ್ತೆ. ನಮ್ಮ ಮನೆಯಿಂದ ಒಂದು 2 to 3 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ಹಾಗಾಗಿ ನಾವೆಲ್ಲ ಬೈಕಲ್ಲೇ ಅಥವಾ ನಡ್ಕೊಂಡು ಕೂಡ ಹೋಗ್ತಿದ್ವಿ ಚಿಕ್ಕದ್ರಲ್ಲಿದ್ದಾಗ. ಮತ್ತು ಇವತ್ತು ಸಂಡೇ ಆಗಿರೋದ್ರಿಂದ ಹೆವಿ ರಶ್ ಇರುತ್ತೆ ನೋಡಿ. ನೀವು ನೋಡ್ತಿರ್ಬೋದು ಕಾರ್ಗಳೆಲ್ಲ, ಇದೆಲ್ಲ ಹೋಗ್ತಿರೋದು ಕೂಡ ಗಾರ್ಡನ್ಗೇನೆ ಮತ್ತು ಡ್ಯಾಮ್ ನೋಡೋಕ್ಕೆ. ಸೊ ಇಲ್ಲಿ ನೋಡಿ, ಈ ರೋಡಲ್ಲಿ ಈ ಕಡೆ ಲೆಫ್ಟಿಗೆ ಹೋದ್ರೆ ಡ್ಯಾಮ್ ರೋಡು, ಸ್ಟ್ರೈಟ್ ಹೋದ್ರೆ ಬೃಂದಾವನ್ ಗಾರ್ಡನ್ನು. ನಾವು ಡ್ಯಾಮ್ ನೋಡಕ್ ಹೋಗ್ತಿರೋದ್ರಿಂದ ಲೆಫ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಿಡೋದು ಸ್ವಲ್ಪ ಡೌಟೇ, ಯಾಕೆಂದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಿದ್ದಾರೆ. ಹಾಗಾಗಿ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಿದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರೋಡು. ಇದೆಲ್ಲ ಇವಾಗ ಹೊಸದಾಗಿ ಮಾಡಿರೋದು, ಟೂರಿಸ್ಟ್ ಜಾಸ್ತಿ ಬರ್ತಾರೆ ಅಂತ. ಹಾಗೆ ಪೊಲೀಸ್ ಕೂಡ ಈ ಸಲ ಜಾಸ್ತಿನೇ ಇದ್ದಾರೆ, ಯಾಕೆಂದ್ರೆ ತುಂಬಾ ನೀರು ತುಂಬಿದೆ ಅಲ್ವಾ, ಹಾಗಾಗಿ. ಫ್ರೆಂಡ್ಸ್ ನೋಡಿ, ಅಲ್ಲಿ ನೀರು ಬಿಟ್ಟಿದ್ದಾರೆ, ಸ್ವಲ್ಪ ಕಾಣಿಸ್ತಿದೆ. ಫ್ರೆಂಡ್ಸ್, ಇಲ್ಲಿ ನೀರು ಇವಾಗ ಬಿಟ್ಟಿದ್ದಾರೆ, ಬಟ್ ಈ ಕಡೆ ಬಿಡ್ತಿಲ್ಲ ನೋಡಕ್ಕೆ. ಸೊ ಬೇರೆ ಕಡೆ ಕರ್ಕೊಂಡು ಹೋಗ್ತಾವ್ರೆ. ಇವಾಗ ನೋಡೋಣ ಬನ್ನಿ ಯಾವ ಕಡೆ ಹೋಗೋದು ಅಂತ. ಫ್ರೆಂಡ್ಸ್, ಇವಾಗ ವಾಪಸ್ಸು ಬೃಂದಾವನ್ ಗಾರ್ಡನ್ ರೋಡಿಗೇನೆ ಬಂದಿದ್ದೀವಿ. ಈ ಕಡೆಯಿಂದ ಒಂದು ಶಾರ್ಟ್ ಕಟ್ ಇದೆ, ಅಲ್ಲಿ ಹೋಗೋಣ ಅಂತ. ಇಲ್ಲಿಂದ 1.5 ಕಿಲೋಮೀಟರ್ ಮುಂದೆ ಹೋದ್ರೆ ಬೃಂದಾವನ್ ಗಾರ್ಡನ್ ಸಿಗ್ಬಿಡುತ್ತೆ. ಸ್ಟ್ರೈಟ್ ರೋಡ್ ಅಷ್ಟೇ, ಬೇರೆ ಯಾವ ಕಡೆನೂ ಹೋಗಂಗಿಲ್ಲ. ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇನ್ನು ಹತ್ರ ಹೋಗಿ ತೋರಿಸ್ತೀನಿ. ಫುಲ್ ಒಳ್ಳೆ ಹಾಲ್ ಥರ ಹರಿತಿದೆ. ಹತ್ರದಿಂದ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಆ್ಯಕ್ಚುಲಿ ಎಷ್ಟು ರಶ್ ಇದೆ ಅಂದರೆ ಎಲ್ಲ ಕಡೆನೂ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಸೊ ಇವಾಗ ಈ ಕಡೆ ಶಾರ್ಟ್ ಕಟ್ಟಲ್ಲಿ ಹೋಗ್ತಿದ್ದೀವಿ. ನೋಡೋಣ ಹೆಂಗಿರುತ್ತೆ ಬನ್ನಿ. ಇಲ್ಲಿ ನೋಡಿ ಎಲ್ಲ ಹೆಂಗೆ ಹೋಗ್ತಾವ್ರೆ ಅಂತ. ಫುಲ್ಲು ರಶ್ಶು. ಫ್ರೆಂಡ್ಸ್, ಇವಾಗ ಫುಲ್ ಶಾರ್ಟ್ ಕಟ್ಟಲ್ಲಿ ಹೋಗ್ತಿದ್ದೀವಿ. ಕೆಳಗಡೆಯಿಂದ ಹಂಗೆ ಹೋಗ್ಬೇಕು. ಬನ್ನಿ ಇವಾಗ ಹೋಗೋಣ. ಈ ಥರ ಮೇಲಿಂದ ಕೆಳಗಡೆ ಇಳ್ಕೊಬಂದು ಈಗ ಇಲ್ಲಿ ನದಿ ದಾಟಿ ಆ ಕಡೆ ಹೋಗಿ ನೋಡ್ಕೊಂಬರ್ಬೇಕು. ಫ್ರೆಂಡ್ಸ್ ನೋಡಿ, ಇದನ್ನ ದಾಟ್ಕೊಂಡು ಹೋಗ್ಬೇಕು. ಇವಾಗ ಹೆಂಗೆ ಹೋಯ್ತೀವೋ ಗೊತ್ತಿಲ್ಲ. ಈ ಥರ ಸೇತುವೆ ಐತಲ್ಲ, ಇದನ್ನ ದಾಟ್ಕೊಂಡು ಹೋಗ್ಬೇಕು. ಅಯ್ಯಪ್ಪ ಫ್ರೆಂಡ್ಸ್, ಭಯ ಆಯ್ತೈತೆ. ಅಯ್ಯಪ್ಪ, ತಲೆ ಸುತ್ತ. ಆನೆ ಐತಿ, ತಿರುಗಿಸ್ಬೇಕಷ್ಟೇ. ಹಾಯ್ ಗಾಯ್ಸ್, ನೋಡಿ ಗಾಯ್ಸ್, ಎಷ್ಟು ಕಷ್ಟ ಆಗಿರೋ ರೋಡಲ್ಲಿ ಒಬ್ರನ್ನೇ ಬಿಟ್ಬಿಟ್ಟು ಹೊಂಟೋಗವ್ರೆ. ನೋಡಿ ಹೋಯ್ತಿದೀವಿ. ಅಲ್ಲಿ ಮುಂದೆ ಇಬ್ರು, ಇನ್ನಿಬ್ರು ಮಿಸ್ಸಿಂಗು. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಬಿಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೂಕ್ ಮಾಡಿ, ಎಲ್ಲ ಮಾಡಿ, ಲೈಕ್ ಮಾಡಿ ಗಾಯ್ಸ್. ಬಾಯ್ ಗಾಯ್ಸ್. ಫ್ರೆಂಡ್ಸ್ ನೋಡಿ, ದೂರದಿಂದ ಕಾಣಿಸ್ತಿದೆಯಲ್ಲ, ಅದೇ ಡ್ಯಾಮು. ಫುಲ್ ಹಾಲ್ ಥರ ಕಾಣಿಸ್ತಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇವಾಗ ಹತ್ರ ಹೋಗ್ಬಿಟ್ಟು ನೋಡೋಣ ಬನ್ನಿ. ಫ್ರೆಂಡ್ಸ್, ಇಲ್ಲಿ
ನೋಡಕ್ ಬಿಟ್ಟಿದ್ದಾರೆ ಅಂತ ಫುಲ್ ಅಂಗಡಿಗಳೆಲ್ಲ ಇಟ್ಬಿಟ್ಟಿದ್ದಾರೆ ನೋಡಿ. ಫಿಶು, ಜೋಳ, ಮಾವಿನಕಾಯಿ, ಹಲಸಿನೇನು, ಫ್ರೆಂಡ್ಸ್ ನೋಡಿ ಇವಾಗ ನಾವು ಡ್ಯಾಮ್ ಹತ್ತತ್ರ ಬಂದೇ ಬಿಟ್ವಿ. ನೀರ್ ನೋಡಿ ಎಷ್ಟು ಚೆನ್ನಾಗಿ ಹರಿತಿದೆ ಅಂತ. ಫ್ರೆಂಡ್ಸ್ ಇಲ್ಲಿ ನೀರ್ ಹರಿತಿದೆಯಲ್ಲ ಅದು 19,621 ಕ್ಯೂಸೆಕ್ ಅಷ್ಟು ನೀರ್ ಹರಿತಿದೆ. ಈ ನೀರೇ ನಮ್ಮ ತಮಿಳ್ನಾಡಿಗೆ ಹೋಗೋದು. ಹಾಗೆ ಬ್ಯಾಕ್ ವಾಟರ್ ಅಲ್ಲಿ ಸ್ಟೋರ್ ಆಗಿರೋ ನೀರು ಎಷ್ಟಪ್ಪ ಅಂದ್ರೆ 124.75 ಅಡಿಯಷ್ಟು ನೀರ್ ತುಂಬಿದೆ. ಹಾಗೆ ಇದ್ರದ್ದು ಕೆಪಾಸಿಟಿ ಎಷ್ಟಪ್ಪ ಡ್ಯಾಮ್ದು ಅಂತ ಅಂದ್ರೆ 49,382 ಅಷ್ಟು ಕೆಪಾಸಿಟಿ ಇದೆ. ಹಾಗೆ ಈ ಸಲ ಎಷ್ಟರವರೆಗೂ ಡ್ಯಾಮ್ ತುಂಬೋದಪ್ಪ ಅಂದ್ರೆ 49,450 ಅಡಿಯಷ್ಟು ನೀರ್ ತುಂಬೋದು. ಸೊ ಅಲ್ಲಿ ಹೋದ್ಮೇಲೆ ಇನ್ನೇನು ಫೋಟೋಸ್ ಎಲ್ಲ ತಗೋಬೇಕಲ್ವಾ ಫ್ರೆಂಡ್ಸ್, ಹಾಗಾಗಿ ಫೋಟೋಸ್ ಎಲ್ಲ ತಗೊಂಡ್ವಿ. ಆ ನೀರ್ನೆಲ್ಲ ನೋಡಿ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್ KRS ಡ್ಯಾಮ್ನ ಕಟ್ಸಿದ್ದು ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಅದು 1932 ಅಲ್ಲಿ. ಈ ಡ್ಯಾಮ್ದು ಹೈಟ್ ಎಷ್ಟಪ್ಪ ಇದೆ ಅಂದ್ರೆ 39.8 ಮೀಟರ್ ಇದೆ. ಫೀಟಲ್ಲಿ ಹೇಳ್ಬೇಕಂದ್ರೆ 131 ಅಡಿಯಲ್ಲಿದೆ. ಲೆಂತ್ ಎಷ್ಟಪ್ಪ ಅಂದ್ರೆ 2,620 ಮೀಟರ್ ಇದೆ. ಫೀಟಲ್ಲಿ ಹೇಳಬೇಕು ಅಂದ್ರೆ 8,600 ಫೀಟ್ ಇದೆ. ಫ್ರೆಂಡ್ಸ್ ಇದು ಎಕ್ಸಾಕ್ಟ್ ಆಗಿ ಎಲ್ಲಿ ಲೊಕೇಟ್ ಆಗಿರೋದು ಅಂದ್ರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಹಾಗೆ KRS ಗ್ರಾಮದಲ್ಲಿ ಇದು ಲೊಕೇಟ್ ಆಗಿರೋದು. ಮೈಸೂರಿಂದ ನಿಮಗೆ KRSಗೆ ಡೈರೆಕ್ಟ್ ಬಸ್ ಕೂಡ ಇದೆ. ಹಾಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂದ್ರೆ 24 ಕಿಲೋಮೀಟರ್ ಅಷ್ಟೇ ಆಗೋದು. ಫ್ರೆಂಡ್ಸ್ ಸಂಡೇ ಇರೋದ್ರಿಂದ ಫುಲ್ ರಶ್ ಆಗಿಬಿಟ್ಟಿದೆ. ನೋಡಿದ್ರಿ ಅಲ್ವಾ, ಫುಲ್ಲು ವಾಟರ್ ಫಾಲ್ಸ್ ಹಿಂದೆ ಕಾಣಿಸ್ತಿದೆ ಅಂತ. ಇವಾಗ ಇಲ್ಲೇ ಅಂಗಡಿ ಇದೆಯಲ್ವಾ, ಅಲ್ಲಿ ಹೋಗಿ ಏನಾದರೂ ತಿನ್ನೋಣ ಅಂತ ಎಲ್ಲ ಹೋಗ್ತಿದ್ದೀವಿ. ಸರಿ ಬನ್ನಿ. ಎಲ್ಲ ಸೇರ್ಕೊಂಡು ಚುರ್ಮುರಿ ತಿನ್ನೋಣ ಅಂತ ಬಂದ್ವಿ. ಎಲ್ಲ ಚುರ್ಮುರಿ, ಉಪ್ಪಿಟ್ಟು ಮಸಾಲ ಎಲ್ಲ ತಿಂತಿದ್ದೀವಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀವಿ ಅಂತ. ಫ್ರೆಂಡ್ಸ್ ಚುರ್ಮುರಿ ಫ್ರೆಂಡ್ಸ್ ಇವಾಗ ಎಲ್ಲ ಆಯಿತು. ಇವಾಗ ಮನೆಗೆ ಹೊರಟಿದ್ದೀವಿ. ಫ್ರೆಂಡ್ಸ್ ಎಲ್ಲ ಚೆನ್ನಾಗಿತ್ತು. ಇವಾಗ ಮನೆಗೆ ಹೊರಟಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರು ಈ ಡ್ಯಾಮ್ನ ವಿಸಿಟ್ ಮಾಡಿಲ್ಲ ಪ್ಲೀಸ್ ಒಂದು ಸತಿ ಬಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.